ಬೆಂಗಳೂರಿನಲ್ಲಿ ತಂದೆ ಮತ್ತು ಮಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮೇಲ್ನೋಟಕ್ಕೆ ತಂದೆ ಮಗ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 38 ವರ್ಷದ ಅಭಿನವ್ ಹಾಗೆ ಅವರ ಪುತ್ರ 5 ವರ್ಷದ ಯದುವೀರ್ ಮೃತಪಟ್ಟಿರುವಂಥವರು. ಚಿಕ್ಕಬಾಣಾವರ ಗುಡ್ಡೆ ಬಸವಪುರದಲ್ಲಿ ಈ ಘಟನೆ ನಡೆದಿದೆ. ಮೃತದೇಹಗಳ ಮೇಲೆ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿದೆ. ಅದೇ ಮನೆಯ ಪಕ್ಕದ ರೂಮ್ನಲ್ಲಿ ಅಭಿನವ್ರ ಪತ್ನಿ ಕೂಡ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ಅನುಮಾನ ಇನ್ನಷ್ಟು ಹೆಚ್ಚಾಗಿದೆ. ಇದು ಕೊಲೆ ಅನ್ನುವ ಶಂಕೆ ಏನಿತ್ತು ಅದು ಅನುಮಾನ ಜಾಸ್ತಿ ಆಗಿದೆ. ಸದ್ಯ ಅಭಿನವ್ ಅವರ ಪತ್ನಿ ಆರುಣಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಾಣಾವರ ಪೊಲೀಸರು ವಶಕ್ಕೆ ಪಡೆದು ಆ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಆರುಣಿ ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಚಿಕ್ಕಬಾಣಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ. ಚಿಕ್ಕಬಾಣಾವರ ಪೊಲೀಸರು ಸದ್ಯ ಆರುಣಿಯವರನ್ನು ವಶಕ್ಕೆ ಪಡೆದಿದ್ದಾರೆ. ಅಭಿನವ್ ಮತ್ತು ಅವರ ಮಗ ಯದುವೀರ್ 5 ವರ್ಷದ ಮಗ, 38 ವರ್ಷದ ಅಭಿನವ್ ಇಬ್ಬರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನು ಅಪ್ಪಿರುವಂಥದ್ದು. ಇದು ಕೊಲೆಯ, ಆತ್ಮಹತ್ಯೆಯ, ಏನಾಗಿತ್ತು, ಗಲಾಟೆ ಏನಾದರೂ ಆಗಿತ್ತಾ, ಹೀಗೆ ಪ್ರಕರಣದಲ್ಲಿ ಹಲವು ಅನುಮಾನಗಳಿದ್ದಾವೆ. ಅಷ್ಟೇ ಅಲ್ಲ, ಆ ಮನೆಯ ಪಕ್ಕದಲ್ಲೇ ಇರುವಂತಹ ರೂಮ್ನಲ್ಲಿ ಅವರ ಪತ್ನಿ ಆರುಣಿ ಏನಿದ್ದಾರೆ, ಅಭಿನವ್ ಅವರ ಪತ್ನಿ, ಅವರು ಅಲ್ಲೇ ಇದ್ದರು. ಹೀಗಾಗಿ ಇದು ಕೊಲೆ ಆಗಿರಬಹುದು, ಯಾವುದೋ ವಿಚಾರಕ್ಕೆ ಅಲ್ಲಿ ಗಲಾಟೆಯಾಗಿ ಕೊಲೆಯಾಗಿದೆಯಾ ಅನ್ನುವ ಶಂಕೆ ಮತ್ತಷ್ಟು ಬಲಗೊಂಡಿದೆ. ಹೀಗಾಗಿ ಸದ್ಯ ಆರುಣಿಯವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ಕೂಡ ಕೈಗೊಂಡಿದ್ದಾರೆ. ಚಿಕ್ಕಬಾಣಾವರ ಪೊಲೀಸರು ಸದ್ಯ ಘಟನೆಯ ಪರಿಶೀಲನೆಯನ್ನು ನಡೆಸಿ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂದೆ ಮತ್ತು ಮಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಮೇಲ್ನೋಟಕ್ಕೆ ಇದು ತಂದೆ ಮತ್ತು ಮಗ ಇಬ್ಬರನ್ನು ಕೂಡ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದೇನು ಕೌಟುಂಬಿಕ ಕಲಹಕ್ಕೋಸ್ಕರ ಆದಂತಹ ಕೊಲೆಯ? ಈ ಕೊಲೆ ಮಾಡಿದವರು ಯಾರು? ಒಂದು ವೇಳೆ ಕೊಲೆ ಆಗಿದ್ದಲ್ಲಿ ಅಥವಾ ಬೇರೆ ಇನ್ನೇನಾರು ಅಲ್ಲಿ ನಡೆದಿತ್ತಾ? ಯಾವ ಕಾರಣಕ್ಕೋಸ್ಕರ? ಹಾಗೆ ಇಬ್ಬರ ಮೈಗಳ ಮೇಲೂ ಕೂಡ ಗಾಯದ ಗುರುತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಗಾಯದ ಗುರುತುಗಳು ಬಂದಿದ್ದೆ ಹೇಗೆ? ಏನಾದರೂ ಗಲಾಟೆಯಾಗಿತ್ತಾ? ಗಂಡ ಹೆಂಡತಿಯ ನಡುವೆ ಏನಾದರೂ ಗಲಾಟೆ ಆಗಿತ್ತಾ? ಅಥವಾ ಬೇರೆ ಇನ್ನೇನಾದರೂ ವಿಚಾರಕ್ಕೆ ಬೇರೆ ಯಾರ ಜೊತೆಗಾದರೂ ಗಲಾಟೆಯಾಗಿತ್ತಾ? ಯಾವ ಕಾರಣಕ್ಕೋಸ್ಕರವಾಗಿ ಇವರ ಸಾವಾಯಿತು ಅನ್ನೋದೆಲ್ಲ ತನಿಖೆಯ ನಂತರ, ಹಾಗೆ ಪೋಸ್ಟ್ಮಾರ್ಟಮ್ ವರದಿ ಬಂದ ಬಳಿಕ ಹೆಚ್ಚಿನ ಅಂಶಗಳು ಗೊತ್ತಾಗತ್ತೆ. ಇದರಲ್ಲಿ ಹೊರಗಡೆ ಬರ್ತಾ ಹೋಗುತ್ತೆ ಹೆಚ್ಚಿನ ಅಂಶಗಳು. ಆದರೆ ಸದ್ಯ ಆ ಮನೆಯಲ್ಲಿಯೇ ಪಕ್ಕದ ಕೋಣೆಯಲ್ಲಿ ಇದ್ದಿದ್ದಕ್ಕೋಸ್ಕರ, ಮನೆಯ ಪಕ್ಕದ ಕೋಣೆಯಲ್ಲಿ ಮನೆ ಇದೆ ಅವರಿಗೆ, ಆ ಮನೆ ಬಿಟ್ಟು ಮತ್ತೆ ಪಕ್ಕದ ಕೋಣೆ ಒಂದಿದೆ, ಆ ಪಕ್ಕದಲ್ಲಿ ಆ ರೂಮ್ನಲ್ಲಿ ಆರುಣಿಯವರು ಇರ್ತಾರೆ. ಹಾಗಾಗಿ ಈ ಅನುಮಾನ ಇನ್ನಷ್ಟು ಬಲಗೊಂಡಿದೆ. ಇವರ ನಡುವೆಯೇ ಏನೋ ಆಗಿ ಮರ್ಡರ್ ಆಗಿರಬಹುದು ಅನ್ನುವ ಅನುಮಾನ. ಈ ಹಿನ್ನೆಲೆಯಲ್ಲಿ ಆರುಣಿಯವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಚಿಕ್ಕಬಾಣಾವರ ಪೊಲೀಸರು ಘಟನೆಯ ಪರಿಶೀಲನೆಯನ್ನು ಮಾಡಿದ್ದಾರೆ. ತನಿಖೆಯನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಆರುಣಿಯವರನ್ನು ವಶಕ್ಕೆ ಪಡೆದು ಸದ್ಯ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.